ಮಲೆನಾಡಲ್ಲಿ ಬೇಸಿಗೆ ಕಾಲ ಬಂತು ಅಂದ್ರೆ ಮೋಟಾರ್‌ಗಳ್ದೇ ಸದ್ದು. ಪೆಟ್ರೋಲ್ ಬೆಲೆ, ಕರೆಂಟ್ ಬೆಲೆ ಗಗನಕ್ಕೇರಿದ್ರೂ ನೀರೊಡೆಯೋದ್ ಬಿಡಕ್ಕಾಗಲ್ಲ. ಸ್ಪ್ರಿಂಕಲ್ ಮೂಲಕ ಮಳೆ ತರಿಸೋ ರೈತ್ರಿಗೆ ಎಷ್ಟ್ ನೀರಿದ್ರೂ ಸಾಕಾಗಲ್ಲ. ಬಿಸಿಲು ಏರಿದ ಹಾಗೆ ಹಳ್ಳ ಕೊಳ್ಳಗಳು ಇಳಿದು ಹೋಗ್ತವೆ. ನೂರಾರು ಅಡಿ ಕೊರೆಸಿದ ಕೊಳವೆ ಬಾವಿಗಳೆಲ್ಲ ನೀರ್ ಕಮ್ಮಿ ಆಗುತ್ತೆ. ನದಿ, ಹಳ್ಳ, ಕೊಳ್ಳ ಎಂತೋ ಹರಿಯೋದ್ನೇ ಸ್ಟಾಪ್ ಮಾಡ್ಬಿಡುತ್ತೆ. ಇದೆಲ್ಲದ್ರ ಮಧ್ಯೆ ನೀರೊಡೆಯೋ ಖುಷಿನೇ ಬೇರೆ. ಬಂದಿರುವ ಆದಾಯವನ್ನೆಲ್ಲ ಇದಕ್ಕೆ ಇಟ್ಟು ಬೋರ್ವೆಲ್ ಕೊರೆಸಿ ಕಾಫಿ ಗಿಡವನ್ನೆಲ್ಲ ಹಸಿರು ಮಾಡಿ ಕಾಫಿ ಹೂ ನೋಡೋದೇ ಒಂದು ಖುಷಿ. ಹಳ್ಳದಲ್ಲಿರುವ ನೀರನ್ನು ತೋಟದವರೆಗೂ ತರುವವರೆಗೂ ತುಂಬಾ ಶ್ರಮ ಇದೆ. ಬೆಳೆಯೋದು ವಾಣಿಜ್ಯ ಬೆಳೆಯಾದರೂ ಅದಕ್ಕೆ ಬೆಲೆಯೂ ಇದೆ. ಅದು ಬೆಳೆದು ಕೈಗೆ ಬರುವವರೆಗೂ ಶ್ರಮ ಕೂಡ ಇದೆ. ಕಣ್ಣ ಮುಚ್ಚಾಲೆ ಆಡೋ ಕರೆಂಟ್ಗೆ ರಾತ್ರಿ ಹಗ್ಲು ಅಂದಲೆ ಕಾಯ್ಬೇಕಾಗುತ್ತೆ. ತಿಂಗಳು ಕೊನೆಗೆ ಬರುವ ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ಲು ಕಟ್ಬೇಕಾಗುತ್ತೆ. ಲೀಟರ್ ಗಟ್ಲೆ ಡೀಸೆಲ್ ನ ತಂದು ಮೋಟ್ರು ಹೊಟ್ಟೆನೂ ತುಂಬಿಸ್ಬೇಕಾಗುತ್ತೆ. ಸುಡುವ ಭೂಮಿ ತಣ್ಣಗಾಗೋವರೆಗೂ ಈ ಸರ್ಕಸ್ ನಡೀತಾನೆ ಇರುತ್ತೆ. ಕೆರೆ ಬಾವಿಯಲ್ಲಿ ನೀರು ಸಿಕ್ಕಿ ತೋಟಕ್ಕೆ ಒಡೆಯೋರು ಸ್ವಲ್ಪ ಜನ ರೈತರಾದರೆ, ನೀರಿನ ಮೂಲವನ್ನು ಹುಡುಕುತ್ತಾ ಹತಾಶರಾದ ರೈತರು ಒಂದು ಕಡೆ. ಅದೆಷ್ಟೇ ತಂತ್ರಜ್ಞಾನ ಬಂದರೂ ರೈತರ ಸಮಸ್ಯೆಗೆ ಪರಿಹಾರವಿಲ್ಲ.